ಇದು ಭಾಳ ಇಂಪಾರ್ಟೆಂಟು. ಕಳೆದ ಒಂದು ವರ್ಷ ಏನೋ ಅನ್ಯಾಯ ಮಾಡಿದ್ದಾರೆ, ಕ್ಷಮಿಸ್ಬಿಡಿ ಅಂತ ಅಂದ್ಕೊಂಡಿದ್ರೆ ಕ್ಷಮಿಸ್ಬಿಡ್ಬೋದಾಯಿತು. ಇದು ಪದೇ ಪದೇ ರಿಪೀಟ್ ಆಗ್ತೈತೆ. ಯಾವನ ಮರ್ಡರ್ ಮಾಡ್ತಾನಲ್ಲ ಕಂಟಿನ್ಯೂಸ್ 1 2 3 ಹಂಗೆ ಅಬಿಚುಯಲ್ ಆ ಥರ ಆಗೈತೆ. ಅಕಸ್ಮಾತ್ ನಾವು ಅಲ್ಲಿದ್ದು ಇಲ್ಲಿದ್ದಿದ್ರೆ ನಮ್ಮನ್ನು ಅಲ್ಲಿ ಕೂತ್ಕೊಳಕ್ಕೆ ಇಲ್ಲ, ಓಡಿಸಾಡ್ಬಿಡೋರು. ರೋಡ್ ಒಡಿಮಗ ಅಂತ ಓಡಾಡ್ಬಿಡೋರು. ನಾವು ದಲಿತರ ಪರ ಅಂತ ಹೇಳುವಂತ ಮಾದೇವಪ್ಪನವರು, ನಿಮ್ಮ ಕಪ್ಪು ಚುಕ್ಕೆ ಬಿದ್ದೋಗ್ತೈತೆ ನೋಡಿ. ನಿಮ್ಮೆಲ್ಲರಿಗೂ ಪರಮೇಶ್ವರ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಹಣನ ನೀವು ಪದೇ ಪದೇ ಏನೋ ಒಂದ್ಸರಿ ಏನೋ ಮಿಸ್ಟೇಕ್ ಆಯಿತು ಪರವಾಗಿಲ್ಲ, ಪದೇ ಪದೇ ಡೈವರ್ಟ್ ಮಾಡ್ತಾ ಇದ್ದೀರಾ. ಪದೇ ದಲಿತರ ಹಣ ಇದು. ನಾನು ಉದಾಹರಣೆಗಳು ಕೊಟ್ಟೆ, ಚಂದ್ರಪ್ಪ ಹೇಳ್ದ, ನಾನು ಉದಾಹರಣೆ ಕೊಟ್ಟೆ. ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದಕ್ಕೆ ಸಪ್ರೇಟ್ ಸನ್ಮಾನ್ಯ ಇಂದಿರಾ ಗಾಂಧಿ ಅವರಿದ್ದಾಗ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಒಂದು ಕಾನೂನನ್ನು ತಗೊಂಡು ಇಂದಿರಾ ಗಾಂಧಿಯವರು ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು. ನೋಡ್ರಿ, ಇದು ಫೈನಾನ್ಸ್ ಮಿನಿಸ್ಟ್ರು ತೀರ್ಮಾನ ಮಾಡಬಾರ್ದು. ನಾನು ಹೇಳ್ತಾ ಇದ್ದೀನಿ, ಇಂದಿರಾ ಗಾಂಧಿ ಅವ್ರು ಬರ್ದಿರೋ ಪತ್ರ, ಮಾದೇವಪ್ಪನವರೇ, ಇಂದಿರಾ ಗಾಂಧಿ ಅವ್ರು ಬರ್ದಿರೋ ಪತ್ರನೂ ಕಳಿಸ್ಕೊಡ್ತೀನಿ ನಿಮ್ಗೆ ಬೇಕಾದ್ರೆ. ಇಂದಿರಾ ಗಾಂಧಿ ಅವ್ರ ಪತ್ರ ಬರೆದಿದ್ದಾರೆ, ಮಹಾರಾಷ್ಟ್ರದಲ್ಲಿ ಈ ಥರ ಮಾಡಿದ್ದಾರೆ. ದಲಿತರ ಅಮೌಂಟ್ ಏನು ನೀವು ಫಿಕ್ಸ್ ಮಾಡ್ತೀರಾ? ಅದು 25% 30% ಏನು ಫಿಕ್ಸ್ ಮಾಡಿರ್ತೀರಾ? ಅದನ್ನು ಫೈನಾನ್ಸ್ ಮಿನಿಸ್ಟರ್ ಡಿಸೈಡ್ ಮಾಡಬಾರ್ದು. ಕನ್ಸರ್ನ್ ಮಿನಿಸ್ಟರ್ ಮಾದೇವಪ್ಪನವರು ಕೂತು ಎಲ್ಲ ಇಲಾಖೆಯನ್ನು ಕರಿಬೇಕು. ನಿಮ್ಮ ಇಲಾಖೆಯಲ್ಲಿ ದಲಿತರಿಗೆ ಎಷ್ಟು ಕೊಡ್ಬೋದು ಅಂತ ಎಲ್ಲ ಇಲಾಖೆ, ಹೆಲ್ತ್ ಇಂದ ಹಿಡಿದು ಎಲ್ಲ ಇಲಾಖೆಯವ್ರು ಕರೆದು ಅಲಾಟ್ ಮಾಡಬೇಕು. ಜಸ್ಟ್ ಲೈಕ್ ಎ ಫೈನಾನ್ಸ್ ಮಿನಿಸ್ಟರ್. ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ, ಅವ್ರು ಬರೆದ್ರು ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ಹಣನ. ಈ ಗ್ಯಾರಂಟಿ ಏನೋ ನೀವು ಮಾಡಿ, 100 ಗ್ಯಾರಂಟಿ ಮಾಡಿ, ನಮ್ಗೇನು ಸಂಬಂಧ ಇಲ್ಲ. ನೀವು ಗ್ಯಾರಂಟಿ ಎಲ್ಲ ವಾರಂಟಿನೂ ಇಲ್ದಂಗೆ ಔಟ್ ಅದು ಬೇಡ, ಅದು ಬೇರೆ ಪ್ರಶ್ನೆ. ಈ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ? ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ? ಬೇರೆಯವ್ರು ನುಂಗಿದ್ರೆ ಬಿಡ್ತಾ ಇದ್ದೀರಾ ನೀವು? ಮಂತ್ರಿಗಳು ಅನ್ಯಾಯ ಅಲ್ವಾ? ಉತ್ತರ ಕೊಡಿ.